ಇದರ ಪ್ರಯುಕ್ತವಾಗಿ ಇಂದು ಬೆಳಿಗ್ಗೆ ನಮ್ಮ ಗೋವಿಂದನಲ್ಲಿ ನಮ್ಮ ಕನ್ನಡ ರಥವನ್ನು ನಮ್ಮ ಜಿಲ್ಲಾಧಿಕಾರಿಗಳು ಸ್ವಾಗತಿಸಿದರು. ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಸರ್ 1973ನೇ ಸಾಲಿನಲ್ಲಿ ಕರ್ನಾಟಕ ಮೈಸೂರು ಸಂಸ್ಥಾನಕ್ಕೆ ಕರ್ನಾಟಕ ಅನ್ನುವ ಹೆಸರನ್ನು ನಾಮಕರಣ ಮಾಡಿದ ಉದ್ದೇಶಕ್ಕೆ ಈ 2023ನೇ ಇಸ್ವಿಗೆ 50 ವರ್ಷ ತುಂಬಿತ್ತು. ಆ ಒಂದು ಸವಿ ನೆನಪಿಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ವಿಜಯನಗರ ಜಿಲ್ಲೆಯ ಹಂಪಿ ಸ್ಥಳದಿಂದ ಈ ಕನ್ನಡ ರಥಯಾತ್ರೆಯನ್ನು ಅದಕ್ಕೆ ಚಾಲನೆ ನೀಡಲಾಗಿತ್ತು. ಒಂದು ಈ ಚುನಾವಣಾ ನೀತಿ ಸಂಹಿತೆ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ಇದನ್ನು ಸ್ಥಗಿತ ಮಾಡಲಾಗಿತ್ತು. ಈಗ ಚುನಾವಣಾ ನೀತಿ ಸಂಹಿತೆ ಎಲ್ಲ ತೆರವುಗೊಂಡಿರುವ ಕಾರಣದಿಂದ ಈಗ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬೆಳಗ್ಗೆ ಆಗಮಿಸಿತು ಈ ಒಂದು ಕನ್ನಡ ರಥಯಾತ್ರೆ. ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಇದನ್ನು ತುಮಕೂರು ಜಿಲ್ಲಾ ವ್ಯಾಪ್ತಿಯಿಂದ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಸ್ವಾಗತ ಕೋರಿ ಈಗ ಗೌರಿಬಿದನೂರಿನ ಅಲ್ಲಿ ಎಲ್ಲ ಬೀದಿಗಳಲ್ಲಿ ಸಂಚರಿಸಿ ಒಂದು ರಥ ಜೊತೆ ಈಗ ನಮ್ಮ ಗೌರಿಬಿದನೂರು ತಹಸೀಲ್ದಾರ್ ಆದಂಥ ಮಹೇಶ್ ಪತ್ರಿಯವರು ನಮ್ಮ ಮಂಚನಹಳ್ಳಿ ತಾಲೂಕಿಗೆ ಹಸ್ತಾಂತರ ಮಾಡಿದ್ದಾರೆ. ಇಲ್ಲಿ ಇದನ್ನು ಅದ್ದೂರಿಯಾಗಿ ಇವತ್ತು ಎಲ್ಲ ಶಾಲಾ ಮಕ್ಕಳು, ಇಲ್ಲಿನ ಕನ್ನಡ ಚಳವಳಿ ಹೋರಾಟಗಾರರು, ಮುಖಂಡರುಗಳು ಹಾಗೂ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಸೇರಿ ಈ ಒಂದು ತಾಲೂಕಿನ ಈ ಪಟ್ಟಣದ ಬೀದಿಯಲ್ಲಿ ಇದನ್ನು ಮೆರವಣಿಗೆ ಮಾಡಿ ಕನ್ನಡ ಈ ಒಂದು ರಥವನ್ನು ಈಗ ನಾವು ಸ್ವಾಗತ ಮಾಡಿಕೊಂಡು ಇವತ್ತಿನ ದಿನ ಇಲ್ಲೇ ಇರ್ತದೆ. ನಾಳೆಯಿಂದ ಗುಡಿಬಂಡೆ, ಬಾಗೇಪಲ್ಲಿ ಮತ್ತು ಶಿಡ್ಲಘಟ್ಟ ಎಲ್ಲ ತಾಲೂಕುಗಳಲ್ಲಿ ಸಂಚಾರ ಮಾಡಿ ಆನಂತರ ಕೋಲಾರ ಜಿಲ್ಲೆಗೆ ಇದನ್ನು ತಿಳಿಸ್ಕೊಡ್ಲಿದ್ದೀವಿ. ಕನ್ನಡ ಸಾಹಿತ್ಯ ಕರ್ನಾಟಕ ಆಗಿ 51ನೇ ವರ್ಷಕ್ಕೆ ಕಾಲಿಟ್ಟಿದೆ. ಹಾಗಾಗಿ ಹೆಸರಾಗಲಿ ಕನ್ನಡ, ಉಸಿರಾಗಲಿ ಕರ್ನಾಟಕ ಅಂತ ಒಂದು ಅಭಿಯಾನ ಕಾರ್ಯಕ್ರಮ ಶುರು ಮಾಡಿ ಬೆಳಗ್ಗೆಯಿಂದ ಹೊರಟು ಈಗ ಗೌರಿಬಿದನೂರಿಂದ ನಮ್ಮ ಮಂಚನಹಳ್ಳಿ ತಾಲೂಕಿಗೆ ಆಗಮಿಸಿದೆ. ಹಾಗಾಗಿ ಇಲ್ಲಿ ಗೌರಿಬಿದನೂರು ತಾಲೂಕಿನ ತಹಸೀಲ್ದಾರ್ ಮಹೇಶ್ ಪತ್ರಿಯವರು ನಮ್ಮ ತಹಸೀಲ್ದಾರಿಗೆ ಹಸ್ತಾಂತರ ಮಾಡಿದ್ರು. ಇಲ್ಲಿ ತುಂಬ ಚೆನ್ನಾಗಿ ಕಾರ್ಯಕ್ರಮ ನಡೆಯಿತು. ಒಳ್ಳೆ ಕನ್ನಡಾಭಿಮಾನಿಗಳಿದ್ದಾರೆ. ನಮ್ಮ ಮಂಚನಹಳ್ಳಿ ತಾಲೂಕಿನಲ್ಲಿ ಎಲ್ಲ ಮಕ್ಕಳಿರ್ಬೋದು, ಎಲ್ಲ ಸಾಹಿತಿಗಳು ಎಲ್ಲ ತುಂಬಾ ಒಂದು ನಮಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಈಗ ತುಂಬಾ ವಿಜೃಂಭಣೆಯಾಗಿ ಕಾರ್ಯಕ್ರಮ ಆಯಿತು. ಇನ್ನು ಮುಂದೆ ಹೆಚ್ಚಿನ ಒಂದು ಕನ್ನಡದ ಬಗ್ಗೆ ಕಾರ್ಯಕ್ರಮಗಳನ್ನು ಮಾಡಬೇಕು, ಇನ್ನೂ ಹೆಚ್ಚಾಗಿ ಕನ್ನಡ ಬೆಳೆಸಬೇಕು, ಉಳಿಸ್ಬೇಕು ಅನ್ನೋದೇ ನಮ್ಮ ಒಂದು ಅದನ್ನೆಲ್ಲ ನೋಡಿದ್ರೆ ನಮಗೆ ತುಂಬಾ ಒಂದು ಹೆಮ್ಮೆ ಆಗುತ್ತೆ. ಅವ್ರನ್ನೂ ಇನ್ನೂ ಹೆಚ್ಚಾಗಿ ತೊಡಗಿಸ್ಕೊಬೇಕು, ಸಾಹಿತ್ಯ ಅನ್ನೋ ಒಂದು ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ